ಇವತ್ತು ನಾವು ಇ.ಎಮ್.ಎಸ್ ಆಡಿಟ್ ಕೌಂಟ್ ಡೌನ್ ಅಂತ ಮಾಡ್ಕೊಂಡಿದ್ದು. ಅದರಲ್ಲಿ 15-20 ದಿನದಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು. ಇವತ್ತು ಕೊನೆಯ ಕಾರ್ಯಕ್ರಮ. ಇವತ್ತು ಮೈಪಾಲಿನ ಮುಖ್ಯ ಅಧಿಕಾರಿಗಳು ಹಾಗೂ ಇ.ಎಮ್.ಎಸ್ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿದ ನಾವೆಲ್ಲ ಅಂತ ಇವತ್ತು ಆಗಮಿಸ್ತೀವಿ. ಇದಕ್ಕೂ ಮುಂಚೆ ನಾವು 15-16 ದಿನಗಳ ಕಾಲ ಇ.ಎಮ್.ಎಸ್ ಬಗ್ಗೆ ತುಂಬ ತಿಳ್ಕೊಂಡಿದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಪರಿಸರವನ್ನು ಹೇಗೆ ರಕ್ಷಣೆ ಮಾಡಬೇಕು, ಪರಿಸರಕ್ಕೆ ಫ್ಯಾಕ್ಟ್ರಿಗಳಾಗಲಿ ಅಥವಾ ಯಾವುದೇ ಕಾರ್ಖಾನೆಗಳಿಂದಾಗಲಿ ತೊಂದರೆ ಆಗ್ಬೋದು ಅನ್ನೋದ್ರ ಬಗ್ಗೆ ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಆಡಳಿತ ಕೊನೆಯ ದಿನ ಆಗಿದೆ. ಇದರಲ್ಲಿ ಮುಖ್ಯ ಅತಿಥಿಗಳೆಲ್ಲ ಆಗಮಿಸಿದ್ದು. ಇದರ ಅಧ್ಯಕ್ಷತೆಯನ್ನು ಅಮರ್ಕೊಂಡಿದ್ದಾರೆ. ಮತ್ತು ನಾವು ಮುಖ್ಯವಾಗಿ ಏನು ತಿಳ್ಕೊಂಡು ಅಂತಂದರೆ ಒಂದು ವಸ್ತುಗಳನ್ನ ನಾವು ಹೇಗೆ ರಿಸೀವ್ ಮಾಡ್ತೀವಿ ಮತ್ತು ಹೇಗೆ ರಿಸೀವ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ರಾ ಮೆಟೀರಿಯಲ್ಸ್ನ ರಿಸೀವ್ ಮಾಡಬೇಕು ಮತ್ತು ಅದನ್ನು ಹೇಗೆ ರಿಸೀವ್ ಮಾಡ್ತೀವಿ ಅನ್ನೋದು ತುಂಬ ತಿಳ್ಕೊಂಡಿದ್ದೀವಿ. ಪ್ರತಿದಿನ ಒಂದು ಇ.ಎಮ್.ಎಸ್ ಆಡಿಟಲ್ಲಿ ಪ್ರತಿದಿನ ಸಂಪನ್ಮೂಲ ವ್ಯಕ್ತಿಗಳಿಂದ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮೊದಲನೇದಾಗಿ ಶಿವಕುಮಾರ್ ಸರ್ ನಡೆಸ್ಕೊಟ್ರು, ಎರಡನೇದಾಗಿ ನಾಯಕ್ ಸರ್ ನಡೆಸ್ಕೊಟ್ರು, ಮೂರನೇದಾಗಿ ಗಣೇಶ್ ಸರ್ ಮತ್ತು ದಿನೇಶ್ ಸರ್, ವಿಶ್ವನಾಥ್ ಸರ್ ಅಂತ ನಮ್ಮ ಎಷ್ಟು ಜನ ನಡೆಸ್ಕೊಟ್ರು, ಎಷ್ಟು ಜನ ಸ್ಟಾಫ್ ಇದ್ವಿ ಎಲ್ಲ ನಡೆಸ್ಕೊಟ್ಟಿದ್ದಾರೆ. ನಾನು ಒಂದಿನ ನಡೆಸ್ಕೊಟ್ಟಿದ್ದೀನಿ. ಅಂದರೆ ನಮ್ಮ ಸಹಪಾಠಿಗಳಾದಂಥ ಹರೀಶಾ ಮತ್ತು ಸುನೀಲ್ ಅವರು ನಡೆಸ್ಕೊಟ್ಟಿದ್ದಾರೆ. ಈ ರೀತಿ ಅನೇಕ ರೀತಿ ಕಾರ್ಯಕ್ರಮಗಳೆಲ್ಲ ತಿಳ್ಕೊಂಡು ನಾವು ಪರಿಸರದ ಬಗ್ಗೆ ಅನೇಕ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ಕೊಂಡಿದ್ದೀವಿ. ಹಾಗೂ ಪರಿಸರ ಜೊತೆ ನಾವು ಹೇಗೆ ಹೊಂದಿಕೊಂಡು ಹೋಗಬೇಕು ಅನ್ನೋದನ್ನು ತುಂಬ ತಿಳ್ಕೊಂಡಿದ್ದೀವಿ. ಮೊದಲನೇದಾಗಿ ಇಲ್ಲಿ ನಾವು ಕಾರ್ಖಾನೆಗೆ ಸಂಬಂಧಪಟ್ಟಂಥ ಪರಿಸರದಲ್ಲಿ ಹೇಗೆ ಇದು ಮಾಡ್ಕೋಬೇಕು ಅಂತ ಅನ್ನೋದು, ನಾವು ಎಕ್ಸೆಂಟ್ ಆಲಿಂಗ್ ಹೇಗೆ ಕೊಡ್ತೀವಿ ಅನ್ನೋದು ತುಂಬ ತಿಳ್ಕೊಂಡಿದ್ದೀವಿ. ಎಕ್ಸೆಂಟ್ ಆಲಿಂಗ್ ತುಂಬ ಸೆನ್ಸಿಟಿವ್ ಆದಂಥ ವಸ್ತುಗಳು. ಅದರಲ್ಲಿ ನಾವು ಎಕ್ಸೆಂಟ್ ಕೊಡಬೇಕಾದ್ರೆ ಅಲ್ಲಿ ಯಾವುದೇ ರೀತಿ ಅದನ್ನು ದೂರದ ಬೆಂಕಿಯಿಂದ ದೂರವಾಗಿರಬೇಕು. ನಾವು ಅದೇ ರೀತಿ ಇಟ್ಟಿದ್ದೀವಿ. ಮತ್ತು ಸ್ಟೋರ್ಸಲ್ಲಿ ಕೆಮಿಕಲ್ಸ್ಗೋಸ್ಕರ ಅನೇಕ ರೀತಿ ಬಾಕ್ಸ್ಗಳು ಕಟ್ಟಿ ಅದನ್ನು ಒಂದೊಂದು ಕಡೆ ಸಪ್ರೇಟಾಗಿ ಜೋಡಿಸಿಟ್ಟಿದ್ದೀವಿ. ಇದರಿಂದ ಯಾವುದೇ ರೀತಿ ಕೆಮಿಕಲ್ಸ್ಗಳು ನಮಗೆ ತಾಗ್ದಂಗೆ ಇರಲಿ ಅಂತ. ಮತ್ತು ನಾವು ಏನೇ ಕೆಮಿಕಲ್ಸ್ ಕೊಡಬೇಕಾದ್ರೂ ನಾವು ಸ್ಟೋರ್ ವೈಸ್ ಕಂಟೈನರ್ಸ್ಗೆ ಕೆಮಿಕಲ್ಸ್ ಕೊಡಬೇಕಾದ್ರೆ ತಲೆಗೆ ಹೆಡ್ ಕ್ಯಾಪು ಮತ್ತು ಬಾಯಿಗೆ ಮೌತ್ ಮಾಸ್ಕ್ ಹಾಕಿರಬೇಕು. ಈ ರೀತಿಯಿಂದ ಹಾಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು. ಯಾಕಂತಂದರೆ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ನಾವು ಹೋದರೆ ಅಲ್ಲಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದ ಕಾರಣ ನಾವು ಅದನ್ನ ಮೌತ್ ಮಾಸ್ಕ್ ಹಾಕೊಂಡು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಅನೇಕ ರೀತಿಯಲ್ಲಿ ಇನ್ನೂ ಅನೇಕ ಕೆಮಿಕಲ್ನ ಕೊಡಬೇಕಾದ್ರೆ ಕಣ್ಣಿಗೆ ಗ್ಲಾಸ್ ಹಾಕೋಬೇಕು. ಮೂರನೇದಾಗಿ ಎಕ್ಸೆಂಟ್ ಆಲಿಂಗ್ ಕೊಡೋಕೆ ಹೋಗ್ತೀವಿ. ಎಕ್ಸೆಂಟ್ ಆಲಿಂಗ್ ಕೊಡೋಕೆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿ ಫೋನ್ ರಿಸೀವ್ ಮಾಡಬಾರ್ದು. ಫೋನ್ ಕಾಲ್ಗಳು ಬಂದಾಗ ಫೋನ್ ರಿಸೀವ್ ಮಾಡಬಾರ್ದು. ಕೈಗೆ ಗ್ಲೌಸ್ಗಳು ಹಾಕಿರಬೇಕು. ಮತ್ತು ಕೆಮಿಕಲ್ ಅಲ್ಲಿ ಎಕ್ಸೆಂಟ್ ಆಲಿಂಗ್ ಕೊಡಬೇಕಾದ್ರೆ ಮಿಕ್ಸ್ ಆಗಿ ಏನಾಗುತ್ತೆ, ಎಕ್ಸೆಂಟ್ ಆಲಿಂಗ್ ಕಣ್ಣಿಗೆ ಬಿದ್ದರೆ ನಾವು ಸಡನ್ನಾಗಿ ಏನು ಮಾಡಬೇಕು, ಹೋಗಿ ಶುದ್ಧವಾದ ನೀರಿನಿಂದ ನೀರನ್ನ ಕಣ್ಣಿಗೆ ಎತ್ತಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಅದರಲ್ಲೂ ಅದು ವಾಸಿ ಆಗಲಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ. ನಂತರ ಇಲ್ಲಿ ರಾ ಮೆಟೀರಿಯಲ್ಸ್ಗಳು ಅನೇಕ ರೀತಿಯಲ್ಲಿ ಬರ್ತವೆ. ಅದನ್ನು ನಾವು ಹೇಗೆ ಅನ್ಲೋಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅದನ್ನು ಅನ್ಲೋಡ್ ಮಾಡಬೇಕಾದ್ರೆ ಕಾಲಿಗೆ ಶುರುವಾಗಿರಬೇಕು. ಮತ್ತು ಕೈಯಲ್ಲಿ ಯಾವಾಗಲೂ ಗ್ಲೌಸ್ ಇರಬೇಕು. ಗ್ಲೌಸ್ ಇದ್ದಾಗ ಅದನ್ನು ಬಂದಾಗ ತುಂಬ ತೂಗೋದಾದರೆ ಯೂಸ್ ಮಾಡ್ಕೊಂಡು ಅದನ್ನು ಶಿವಗಡೆ ಇಡಿಸ್ಬೇಕು. ನಮಗೆ ಜಾಸ್ತಿ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಅದನ್ನು ನಾವು ವೇರ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಇದರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಆದ ಕಾರಣ ಲಿಫ್ಟ್ಗಳ ಮೂಲಕ ಇಳಿಸ್ಬೇಕು. ಸಣ್ಣ ಪುಟ್ಟ ವಸ್ತುಗಳಾದ ನಾವು ಇಳಿಸ್ಬೇಕಂದ್ರೆ ಹುಷಾರಾಗಿರ್ಬೇಕು. ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕಿರ್ಬೇಕು ಮತ್ತು ಶೂ ಹಾಕಿರ್ಬೇಕು. ಇದು ತುಂಬ ಇಂಪಾರ್ಟೆಂಟು. ಆಮೇಲೆ ನಮ್ಮ ಸ್ಟೋರಲ್ಲಿ ಅನೇಕ ಪ್ರಾಬ್ಲಮ್ ಆಗಿದೆ. ಏನಂತಂದರೆ ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಟೋರ್ ಚಿಕ್ಕದಾಗಿತ್ತು. ಇದು ಅನೇಕ ಮೆಟೀರಿಯಲ್ಸ್ಗಳು ಬರ್ತಾ ಇದೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಆದಷ್ಟು ಪ್ರಮಾಣವಾಗಿ ಸರಿಯಾಗಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇದರಿಂದ ಯಾವುದೇ ರೀತಿ ತೊಂದರೆ ಆಗದಂಗೆ ಜೋಡಿಸ್ಕೊಂಡಿದ್ದೀವಿ. ಈಗ ನಾನು ಹೇಳಿದ್ದೀನಿ. ಈಗ ಇದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದಿನೇಶ್ ಸರ್ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮುಂಚೆನೇ ಹೇಳಿದಾಗೆ ಇ.ಎಮ್.ಎಸ್ ಬಗ್ಗೆ ನಾವು ಲಾಸ್ಟ್ ಒಂದು 20 ಡೇಸಿಂದ ನಾವು ಪ್ರಾಕ್ಟೀಸ್ನ ಮಾಡ್ತಾ ಬಂದಿದ್ದೀವಿ. ಪ್ರಾಕ್ಟಿಕಲ್ ಆಗಿ ಮತ್ತು ಥಿಯರಿಟಿಕಲ್ ಆಗಿ. ಹಾಗೆ ಕೆಲವು ಪ್ರೆಸೆಂಟೇಷನ್ ಕೂಡ ಒಂದು ದಿವಸದಿಂದ ಬಿಲ್ಡಪ್ ಮಾಡ್ಕೊಂಡು ಇವತ್ತು ಫೈನಲ್ ಡೇ. ಈಗ ಪ್ರೆಸೆಂಟೇಷನ್ ರೆಡಿಯಾಗಿದೆ. ಇ.ಎಮ್.ಎಸ್ ಇಲ್ಲಿ ಏನೇನು ಟಾಪಿಕ್ ಬರುತ್ತೆ, ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು, ಅದ್ರ ಬಗ್ಗೆ ನಮ್ಗೆ ಏನೇನು ಅವೇರ್ನೆಸ್ ಬೇಕು ಅದನ್ನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಮತ್ತು ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಬೆನಿಫಿಟ್ಸ್ ಮತ್ತು ಕೋರ್ ಬಿಸ್ನೆಸ್ ಪ್ರೋಸೆಸ್ ಕಂಟ್ರೋಲ್ ಮೆಕ್ಯಾನಿಸಮ್. ಹಾಗೆಯೇ ಇದೊಂದು ರೀಯೂಸ್ ಮಾಡ್ಕೋಬೇಕು. ನಾವು ಮೆಟೀರಿಯಲ್ಸ್ನೆಲ್ಲ ಎಷ್ಟು ಆಗುತ್ತೆ ಅಷ್ಟು ರೀಯೂಸ್ ಮಾಡ್ಕೋಬೇಕು. ಹಾಗೆ ವೇಸ್ಟ್ ಆಗೋದನ್ನ ಅಷ್ಟೇ ರಿಡ್ಯೂಸ್ ಮಾಡ್ಕೋಬೇಕು. ಮತ್ತು ಎಷ್ಟು
ಇಲ್ಲಿ ಹಾಕಿದ್ದೀವಿ. ಒಂದು ಹುಡುಗಿ ಬಂದು ಇಲ್ಲಿ ಒಂದು ಮರಕ್ಕೆ ನೀರನ್ನು ಹಾಕ್ತಾ ಇದ್ದಾರೆ. ಪ್ರಕೃತಿನ ನಾವು ಎನ್ವೈರನ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನ ಬೆಳೆಸಬೇಕು ಅನ್ನೋದನ್ನ ಒಂದು ಉದಾಹರಣೆಗೆ ಇಟ್ಕೊಂಡು ನಾವು ಇಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ನಾವು ಕೂಡ ಹೀಗೆ ಎಲ್ಲ ಒಂದು ಎನ್ವೈರನ್ಮೆಂಟ್ ನಮ್ಮ ಸುತ್ತಮುತ್ತ ಸರೌಂಡಿಂಗ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಣ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಟಾಪಿಕ್ಸ್ ಏನೇನು ಬರುತ್ತೆ ಅಂತ ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಮತ್ತು ಡೆವಲಪಿಂಗ್ and EMS, auditing and EMS, ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್. ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕನ್ಸಿಸ್ಟ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ, ಆಕ್ಟಿವಿಟಿ, ಫಿಸಿಕಲ್ ಪ್ರೋಸೆಸ್, ಕಂಟ್ರೋಲ್ ಮೆಕ್ಯಾನಿಸಮ್, ರಿಸೋರ್ಸಸ್. ಹಾಗೆ ನಾವು ಪರಿಸರನ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಆ ಕೊನೆಗೆ ಪರಿಸ್ಥಿತಿ ಅಂತ್ಯ ಹೇಗಿರುತ್ತೆ ಅಂತ ಒಂದು ಭೂಮಿನ ಒಂದು ಚಿತ್ರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ, ಸೇವ್ ಟ್ರೀಸ್, ಆಲ್ ಕಮಿಂಗ್ ಟುಗೆದರ್ ಟು ಎನ್ಶೂರ್ ದಟ್ ದ ಕಂಪನಿ ಆಬ್ಜೆಕ್ಟಿವ್ಸ್ ಅಂಡ್ ಟಾರ್ಗೆಟ್ಸ್ ಆರ್ ಮೆಟ್. ನಾವು ಏನು ಆಬ್ಜೆಕ್ಟಿವ್ಸ್ ಮತ್ತು ನಾವು ಗೋಲ್ ಏನು ಇಟ್ಕೊಂಡಿದ್ದೀವಿ ಕೊನೆಗೆ ಎಲ್ಲರೂ ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳೋದು ಇಷ್ಟಪಡ್ತೀನಿ. ಹಾಗೆ ಅದು ಮಾಡಲಿಲ್ಲ ಅಂದರೆ ಕೊನೆಗೆ ಏನಾಗುತ್ತೆ, ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನು ನಾವು ಕಾಪಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಈಗ ನಾವು ವಾಸಿಸೋದಕ್ಕೆ ಮನೆಯನ್ನು ನಾವು ಹೇಗೆ ಬಿಲ್ಡ್ ಮಾಡ್ಕೊಂಡಿರ್ತೀವಿ ಹಾಗೆ ಒಂದು ಪಕ್ಷಿ ಕೂಡ ಮರದಲ್ಲಿ ಕಟ್ಕೊಂಡಿರ್ತೀವಿ. ನಾವು ಟ್ರೀಸ್ನ ಕಟ್ ಮಾಡೋದ್ರಿಂದ ಅದು ಬೀದಿಗೆ ಬರುತ್ತೆ. ಅದರಿಂದ ನಾವು ಅದನ್ನು ಕೂಡ ರಕ್ಷಣೆ ಮಾಡಬೇಕು. ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಏನೇನು ಬರುತ್ತೆ, ಡಾಕ್ಯುಮೆಂಟೇಷನ್ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೆ. ಮೊದಲನೇದಾಗಿ ಎನ್ವೈರನ್ಮೆಂಟ್ ಪಾಲಿಸಿ, ನಮ್ಮದು ಕಂಪ್ನಿ ಕೂಡ ಮೈಪಲ್ ಪಾಲಿಸಿ ಕೂಡ ಮಾಡಿ ಡಿಸ್ಪ್ಲೇ ಮಾಡ್ತೀವಿ. ಅದನ್ನ ಓದೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮೈಪಲ್ ಎನ್ವೈರನ್ಮೆಂಟ್ ಪಾಲಿಸಿ ನನ್ನ ಜೊತೆ ನೀವೆಲ್ಲ ಹೇಳಬೇಕು ಅಂತ ಮೈಪಲ್ ಕಂಡಕ್ಟ್ಸ್ ಇಟ್ಸ್ ಆಪರೇಷನ್ ಇನ್ ಆನ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಮ್ಯಾನರ್. ಪರಿಸರ ನೀತಿ. ಮೈಪಲ್ ತನ್ನ ಕಾರ್ಯಚಟುವಟಿಕೆಗಳನ್ನು ಪರಿಸರ ಸ್ನೇಹಿಯಾಗಿ ನಿರ್ವಹಿಸುತ್ತದೆ. ಪರಿಸರ ನಿರ್ವಹಣೆ ಅನ್ವಯಿಸುವ ಕಾನೂನು ಕಾಯ್ದೆಗಳನ್ನು ಪಾಲಿಸುವುದು. ಪರಿಸರ ವ್ಯವಸ್ಥೆಯ ಸಾಧನೆಯನ್ನು ನಿರಂತರ ಉನ್ನತಿಗಾಗಿ ಮತ್ತು ಮಾಲಿನ್ಯವನ್ನು ತಡೆಗಟ್ಟುವುದು. ಇಂಧನ ರಕ್ಷಣೆ, ತ್ಯಾಜ್ಯಗಳ ಕಡಿಮೆ ಮಾಡುವಿಕೆ ಮತ್ತು ಪರಿಸರ ವ್ಯವಸ್ಥೆಯ ಅರಿವಿಗೆ ಉದ್ಯೋಗಿಗಳಿಗೆ ಉಂಟಾಗುವುದು ಉತ್ತೇಜಿಸುವುದು. ಸಾರ್ವಜನಿಕರ ಕೋರಿಕೆಗೆ ಸ್ಪಂದಿಸಿ ಪರಿಸರ ನೀತಿಯನ್ನು ಒದಗಿಸುವುದು. ಆಡಳಿತ ವ್ಯವಸ್ಥೆಯ ಪರಿಸರ ವ್ಯವಸ್ಥೆಯ ಪದ್ಧತಿಯನ್ನು ಸೇರಿಸಿಕೊಳ್ಳುವುದು. ಸಮಾನ ರೂಪದ ಕಾರ್ಖಾನೆಗಳಲ್ಲಿ ಅನುಸರಿಸುವಂತಿರುವ ಉತ್ತಮ ಅಭ್ಯಾಸಗಳನ್ನು ಕಲಿತುಕೊಳ್ಳುವುದು. ಪರಿಸರ ನೀತಿಯ ಉದ್ದೇಶಗಳು: ಇಂಧನ ಬಳಕೆ, ಉತ್ತಮ ನಿರ್ವಹಣೆಯಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವುದು. ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣೆಯಿಂದ ಭೂಮಾಲಿನ್ಯವನ್ನು ತಡೆಗಟ್ಟುವುದು. ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವುದು. ತ್ಯಾಜ್ಯಗಳ ಉತ್ಪತ್ತಿ ಮತ್ತು ಮರುಬಳಕೆಯ ಕಾರ್ಯವನ್ನು ಕಡಿಮೆ ಮಾಡಿ ಮತ್ತು ಪದಾರ್ಥಗಳ ಸಂಸ್ಕರಣೆಯಿಂದ ಉಪಯೋಗಿಸುವ ಪದಾರ್ಥಗಳನ್ನು ಬಳಕೆಯನ್ನು ಕಡಿಮೆ ಮಾಡುವುದು. ಥ್ಯಾಂಕ್ಸ್. ಹಾಗೆ ಮೊದಲನೇದಾಗಿ ಎನ್ವೈರನ್ಮೆಂಟ್ ಪಾಲಿಸಿನ ನಾವೀಗ ಓದೋದು. ಹಾಗೆ ಪ್ಲಾನಿಂಗ್ ನಾವು ಬರೆದಿಟ್ಕೊಂಡು ಸಾಧನೆ ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅಂತ ಅದನ್ನ ಒಂದು ಪ್ಲಾನಿಂಗ್ ಮುಖಾಂತರ ನಾವು ಮಾಡ್ಕೋಬೇಕು. ಅದು ಸ್ಟೆಪ್ 3 ಬರುತ್ತೆ. ಹಾಗೆ ಇಂಪ್ಲಿಮೆಂಟೇಷನ್ ಆಪರೇಷನ್, ಅದನ್ನು ನಾವು ಪ್ಲಾನ್ ಮಾಡೋದ್ಮೇಲೆ ಅದನ್ನ ನಾವು ಹೇಗೆ ಕಾರ್ಯರೂಪಕ್ಕೆ ತರಬೇಕು, ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕು, ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ವೆರಿಫಿಕೇಶನ್ ಅಂಡ್ ಕರೆಕ್ಟಿವ್ ಆಕ್ಷನ್, ನಾವು ಮಾಡ್ತಾ ಇರೋದು ಸರಿ ಇದೆಯಾ ಅಂತ ಆಗಾಗ್ಗೆ ವೆರಿಫಿಕೇಶನ್ ಮಾಡ್ಕೊಂಡು ಏನಾದರೂ ಕರೆಕ್ಟಿವ್ ಆಕ್ಷನ್ ತಗೋಬೇಕು ಅಂದರೆ ಅದನ್ನ ಆನ್ಲೈನ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಮ್ಯಾನೇಜ್ಮೆಂಟ್ ರಿವ್ಯೂ, ಎನ್ವೈರನ್ಮೆಂಟ್ ಪಾಲಿಸಿ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್, ಅದರದ್ದು ಡಾಕ್ಯುಮೆಂಟೇಶನ್. ನಾವು EMS ಪ್ಲಾನಿಂಗ್ಗೆ ಏನೇನು ಬೇಕಾಗುತ್ತೆ ಅಂತ ಡಾಕ್ಯುಮೆಂಟ್ ನಾನು ಇಲ್ಲಿ ಡೀಟೇಲ್ ಆಗಿ ಪಾಯಿಂಟ್ ವೈಸ್ ಆಗಿದ್ದೀವಿ. ಹಾಗೆ ನಾವು ಇಷ್ಟೊಂದು ಹೇಳಿದ್ದು ಹಜಾರ್ಡಿಯಸ್ ಮೆಟೀರಿಯಲ್ಸ್ ಅಂತ. ಈಗಾಗಲೇ ನಾವು ಬೋರ್ಡ್ಸ್ನ ಕೂಡ ಹಾಕ್ತಾ ಇದ್ದೀವಿ. ಹಜಾರ್ಡಿಯಸ್ ಮೆಟೀರಿಯಲ್ಸ್ ಅಂದರೆ ಹೇಗೆ, ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ, ಕಲರ್ಸ್ ಮುಖಾಂತರ ಐಡೆಂಟಿಫೈ ಹೇಗೆ ಮಾಡೋದು, ಬ್ಲೂ, ರೆಡ್, ವೈಟ್, ಯೆಲ್ಲೋ, ಅದು ಆ ಕಲರಲ್ಲಿ ಯಾವ್ಯಾವ ಮೆಟೀರಿಯಲ್ ಬರುತ್ತೆ ಅಂತ ಸಪ್ರೇಟ್ ಆಗಿ ಇದನ್ನೆಲ್ಲ ಮಾಡಿ ಡಿಸ್ಕ್ರಿಪ್ಷನ್ ಮಾಡಿ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ವಿ. ಅದು ಒಂದು ಚಾರ್ಟ್ ಇದೆ. ಹಾಗೆ ಇಲ್ಲಿ ಕೂಡ
ಹಜಾರ್ಡಿಯಸ್ ಮೆಟೀರಿಯಲ್ಸ್ ಅಂತ ಹೇಳಿ. ಕರೆಕ್ಟ್ ಪರ್ಫಾರ್ಮೆನ್ಸ್ ರಿಕ್ವೈರ್ಮೆಂಟ್ಸ್, ಅದು ಲೀಗಲ್ ಆಗಿ ಡಾಕ್ಯುಮೆಂಟೇಶನ್ ಏನೇನು ಬೇಕು, ಕೋಡ್, ಲೈಸೆನ್ಸು, ಪರ್ಮಿಟ್, ನಾವು ISO 40,000ಗೆ ಏನೇನು ಬೇಕಂತ ಇಲ್ಲಿ ತಿರ್ಗಾ ಮೆನ್ಷನ್ ಮಾಡಿದ್ದೀನಿ. ಹಾಗೆ ನಾವು ಹಜಾರ್ಡಿಯಸ್ ಮೆಟೀರಿಯಲ್ ಎಷ್ಟು ನಮಗೆ ಹಾರ್ಮ್ಫುಲ್ ಅಂತ ಹೇಳ್ಬಿಟ್ಟು ಅದ್ರದ್ದು ಲೋ, ಮೀಡಿಯಂ, ಹೈ ಆ ಥರ ಡಿಸ್ಕ್ರಿಪ್ಷನ್ ಮುಖಾಂತರ ನಾವು ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ಆಬ್ಜೆಕ್ಟಿವ್ಸ್ ಇರುತ್ತೆ ಮತ್ತು ಟಾರ್ಗೆಟ್ಸ್ ಇರುತ್ತೆ. ಹಾಗೆ ನಾವು ಮುಂಚೆ ಹೇಳಿದಾಗ ಎನ್ವೈರನ್ಮೆಂಟ್ ಹಜಾರ್ಡಿಯಸ್ ಮೆಟೀರಿಯಲ್ನ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಅಲ್ಲಿ ಬೋರ್ಡ್ ಮುಖಾಂತರ. ಅದನ್ನು ನಾವು ನೆಕ್ಸ್ಟ್ ಮೆಟೀರಿಯಲ್ ಹತ್ರನೂ ಹಾಕೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ನಾವು ಮಾಡಲಿಲ್ಲ ಅಂದರೆ ಜಲ ಮಾಲಿನ್ಯ, ವಾಯು ಮಾಲಿನ್ಯ ಅಥವಾ ಕಸ ಡೆಲಿವರಿ ಮಾಡಿದ್ರೆ ಏನಾಗಿದೆ ಭೂಮಿಗೆ ಅಂತ ಒಂದು ಮತ್ತೆ ಪಿಕ್ಚರ್ ಮುಖಾಂತರ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಹಾಗೆ ನಾನು ಒಂದು ಜಸ್ಟ್ ಎಕ್ಸಾಂಪಲ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾವು ಗಣೇಶ ಹಬ್ಬ ಅಂತ ಮಾಡ್ತೀವಿ. ನಾವು ಆ ಗಣೇಶ ಹಬ್ಬದಲ್ಲಿ ನಾವು ಗಣೇಶನ ವಾರಗಟ್ಟಲೆ ಪೂಜೆ ಮಾಡಿ ಕೊನೆಗೆ ನೀರಿಗೆ ಬಿಡ್ತೀವಿ. ಆ ಬಿಡೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂತ ನಾನು ಇಲ್ಲಿ ಪಿಕ್ಚರ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಪರಿಸರ ಸ್ನೇಹಿ ಗಣೇಶ ಅಂದರೆ ಮಣ್ಣಿನ ಗಣೇಶ. ಈಗ ಸುಮಾರು ಗಣೇಶ ಬಂದಿದೆ, ಪೇಂಟ್ ಮಾಡಿರುವಂಥ ಗಣೇಶ, POPP ಯೂಸ್ ಮಾಡಿರುವಂಥ ಗಣೇಶ. ಅದೆಲ್ಲ POPP ಪೇಂಟ್ ಮಾಡಿರೋ ಗಣೇಶನೆಲ್ಲ ನಾವು ನೀರಲ್ಲಿ ಹಾಕಿದ್ರೆ ಅದು ಕರಗಲ್ಲ. ಅದು ಕೂಡ ಇದು ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತದೆ. ಅದನ್ನ ನಾನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಹಾಗೆ ಮಾಡೋದು ಸರಿಯಲ್ಲ, ನಾವು ಇನ್ನು ಮುಂದೆ ತಿಳ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆ ನಾವು ಮತ್ತೆ ಸ್ಟೋರೇಜ್ ಬಂದರೆ ಮೆಟಲ್ನ ಹೇಗೆ ಸ್ಟೋರೇಜ್ ಮಾಡಬೇಕು ಅದನ್ನ ಒಂದು ಪಿಕ್ಚರ್ ಮುಖಾಂತರ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಯಾವುದು, ಇನ್ಕರೆಕ್ಟ್ ಯಾವುದು, ನಾವು ಈಗ ಸ್ಟೋರ್ ಮಾಡಿ ಆಯಿಲಲ್ಲಿ ಲೀಕೇಜ್ ಆಗಿದ್ರೆ ಅಥವಾ ಅಡ್ಡ ಇಟ್ಟರೆ ಏನಾಗುತ್ತೆ, ಸ್ಟ್ರೈಕ್ ಇರಬೇಕು, ಲೇಬಲಿಂಗ್ ಎಲ್ಲ ಕರೆಕ್ಟ್ ಆಗಿರಬೇಕು. ನಾವು ಅದನ್ನ ಡೈಲಿ ಚೆಕ್ ಮಾಡಬೇಕು. ಅದನ್ನ ನಾನು ಇಲ್ಲಿ ಪಿಕ್ಚರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಹಾಗೆ ಮುಂಚೆನೇ ನಮ್ಮ ಸ್ನೇಹಿತರು ಹೇಳಿದಾಗ ಮೆಟೀರಿಯಲ್ನ ಹ್ಯಾಂಡ್ಲಿಂಗ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ನಾನು ತುಂಬ ಶಕ್ತಿವಂತ ಅಂತ ಮ್ಯಾನ್ಯಲ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು. ಅದಕ್ಕೆ ನಾವು ಬೇಕಾಗಿರುವಂಥ ಇದನ್ನ ಟ್ರಾಲಿನ ಯೂಸ್ ಮಾಡಬೇಕು. ಆ ಟ್ರಾಲಿನ ಯೂಸ್ ಮಾಡೋದ್ರೂ ದುರುಪಯೋಗ ಹೇಗಾಗುತ್ತೆ ಅನ್ನೋದನ್ನ ಮತ್ತೆ ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಮೆಟೀರಿಯಲ್ನ ಕ್ಯಾರಿ ಮಾಡಬೇಕಾದ್ರೆ ಅದ್ರ ಮೇಲೆ ಕೂತ್ಕೊಳ್ಳೋದಾಗಲಿ ಅದೆಲ್ಲ ಮಾಡಬಾರ್ದು. ಡ್ರೈವರ್ ಒಬ್ಬರೇ ಕ್ಲೀನಾಗಿ ಹ್ಯಾಂಡಲ್ ಮಾಡಬೇಕು, ಸೇಫ್ ವರ್ಕರ್ ಮಾಡಬೇಕು ಅಂತ ಹೇಳಿದ್ರು. ಹಾಗೇನೆ ವರ್ಕಿಂಗ್ ಪ್ಲೇಸಲ್ಲಿ DCCA ನೋ ಸ್ಮೋಕಿಂಗ್ ಏರಿಯಾ ಅಂತ ಒಂದು ಬೋರ್ಡ್ನ ನಾನು ಇಲ್ಲಿ ಹಾಕೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಒಟ್ಟು ಅವರೇ ಸ್ಮೋಕ್ ಮಾಡ್ಕೊಂಡು ಹಾಕ್ತಾ ಇದ್ದಾರೆ. ಅದೆಲ್ಲ ಮಾಡಬಾರ್ದು ವರ್ಕ್ ಪ್ಲೇಸಲ್ಲಿ. ಹಾಗೇನೆ ನಾವು ವರ್ಕ್ ಮಾಡಬೇಕಾದ್ರೆ ಏನೆಲ್ಲ ಸೇಫ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಬೇಕು, ವೇಸ್ಟ್ ಕೆಮಿಕಲ್ಸ್ನ ಯೂಸ್ ಮಾಡಬೇಕು, ಅದೇ ಆ ಗ್ಲೌಸ್ ವೇರ್ ಮಾಡಬೇಕು, ಆಮೇಲೆ ಡ್ರೆಸ್ ಕೋಡ್ ಹೇಗಿರಬೇಕು ಅದೆಲ್ಲ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೇಫ್ಟಿ ಫಸ್ಟ್, ವರ್ಕ್ ಮಾಡಬೇಕಾದ್ರೆ ಸೇಫ್ಟಿ ಫಸ್ಟ್ ಆಗಿರಬೇಕು. ಅದಕ್ಕೆ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಅಂತ ಮತ್ತೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ಮಾಡಲಿಲ್ಲ ಅಂದರೆ ಕೊನೆಗೆ ಒಂದು ದಿವಸ ನಾನು ಮುಂಚೆನೇ ಹೇಳಿದಾಗೆ ನಾವು ಎನ್ವೈರನ್ಮೆಂಟ್, ನಮ್ಮ ಸುತ್ತಮುತ್ತ ಎನ್ವೈರನ್ಮೆಂಟ್ ಕೂಡ ಚೆನ್ನಾಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಉಸಿರಾಡೋದಕ್ಕೆ ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಅಂದ್ರೆ ಮರದಿಂದ ಬರುತ್ತೆ, ಗಿಡ ಮರ ಇದರಿಂದ ಬರುತ್ತೆ. ಕೊನೆಗೆ ನೀವು ಎಲ್ಲ ಕಡಿತಾ ಹೋದ್ರೆ ನಿಮ್ಮ ಆಕ್ಸಿಜನ್ ಎಲ್ಲಿ ಸಿಗಲ್ಲ. ಆಗ ಕೊನೆಗೆ ಒಂದು ನೀವೇ ನಿಮ್ಮ ಆಕ್ಸಿಜನ್ ಉತ್ಪತ್ತಿ ಮಾಡ್ಕೋಬೇಕಾಗುತ್ತೆ. ಒಂದು ಪಾಟಲ್ಲಿ ಗಿಡ ಹಾಕೊಂಡು ಅದಕ್ಕೆ ಡೈರೆಕ್ಟ್ ಆಕ್ಸಿಜನ್ ಇಲ್ಲಿ ಒಬ್ಬ ಮನುಷ್ಯ ತಗೊಂಡಿದ್ದಾನೆ. ಆ ಪಿಕ್ಚರ್ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಕೊನೆಗೆ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಅದರಿಂದ ನಾವು ಈಗಿಂದ ಪರಿಸರವನ್ನು ಸಂರಕ್ಷಿಸ್ತೇವೆ. ಹಾಗೆ ಹಜಾರ್ಡಿಯಸ್ ಮೆಟೀರಿಯಲ್ಸ್ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೆಲ್ಫ್ ಟೆಸ್ಟ್, ನಾವು ಅದಕ್ಕೆ ಏನೇನು ಬೇಕು, ವಾಟ್ ಆರ್ ದ 2 ಟೈಪ್ಸ್ ಆಫ್ ಮೇಜರ್ ಗ್ರೂಪ್ಸ್ ಆಫ್ ಹಜಾರ್ಡಿಯಸ್ ಮೆಟೀರಿಯಲ್ಸ್, ಮತ್ತು ಅದ್ರ ಸ್ಟೆಪ್ಸ್, MSDS ಮತ್ತು PPE ಮೆಟೀರಿಯಲ್ಸ್ ಇದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ಮತ್ತೆ ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಜನರೇಟ್ ಆಗೋದಲ್ಲಿ ಅದು ಟ್ರಾನ್ಸ್ಪೋರ್ಟೇಷನ್ ಏನಾಗುತ್ತೆ, ರಾ ಮೆಟೀರಿಯಲ್ಸ್ ಬರುತ್ತೆ, ಸೆಕೆಂಡರಿ ಕನ್ಸಂಪ್ಷನ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ, ಮತ್ತೆ ಅದು ಪ್ರೋಸೆಸ್ ಆಗಿ ಸೆಕೆಂಡರಿ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಮತ್ತೆ ಡಿಸ್ಪೋಸಲ್ ಆಗುತ್ತೆ. ಇದು ಕಾಮನ್ ಚೈನ್ ಸಿಸ್ಟಮ್. ಹಜಾರ್ಡಿಯಸ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಐಡೆಂಟಿಫೈ ಆಲ್ ಪ್ರೋಸೆಸ್ ದಟ್ ಯುಟಿಲೈಸ್ ಹಜಾರ್ಡಿಯಸ್ ಕೆಮಿಕಲ್ಸ್ ಇನ್ ದಿ ವರ್ಕ್ ಪ್ಲೇಸ್. ನಾವು ನಮ್ಮ ವರ್ಕ್ ಪ್ಲೇಸ್ ನಲ್ಲಿ ಇರುವಂತದ್ದು ಕೆಮಿಕಲ್ಸ್ ಏನೇನಿದೆ ಅಂತ ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅದು ಯಾವ್ಯಾವ ಲೊಕೇಶನ್ ಇದೆ, ನಮ್ಮ ಆ ಬಿಲ್ಡಿಂಗ್ ಎಲ್ಲೆಲ್ಲಿದೆ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಹಾಗೇನೆ ಫೈರ್ ಎಕ್ಸ್ಟಿಂಕ್ಷನ್ ಬಗ್ಗೆ ಬಂದು ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ನಾವು ಇಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ. ಹಾಗೆ ಕಣ್ಣಿಗೆ ಏನಾದರೂ ದೂರ ಬಿದ್ದಾಗ ಅಂತ ಅಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು. ಆಗ ಏನ್ ಮಾಡಬೇಕು ವಾಶ್ ಮಾಡ್ಕೊಳ್ಳೋದಕ್ಕೆ ಆ ಎಕ್ವಿಪ್ಮೆಂಟ್ಸ್ ಎಲ್ಲಿದೆ ಅಂದ್ರೆ ಕೆಮಿಕಲ್ ವೇಯಿಂಗ್ ಮಿಷಿನ್ ಮತ್ತೆ ಬಾಯ್ಲರ್ ರೂಮ್ ಅಲ್ಲಿ ಈಗ ನಮ್ಮ ಮೈಪಲ್ ಇದೆ, 2 ಕಡೆ ಇದೆ. ಅದನ್ನ ನಾವು ಯುಟಿಲೈಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹತ್ರ ಮಾಡ್ಕೋಬೇಕು ಅಂತ ಐಡಿಯಾ ಇದೆ, ಸ್ಟೋರಿಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಐಡಿಯಾ ಇದೆ. ಈಗ ಪ್ರೆಸೆಂಟ್ ಎಲ್ಲಿದೆ ಅಂತ ನಾನು ಇಲ್ಲಿ ಮತ್ತೆ ಅದ್ರದ್ದು ಎಕ್ವಿಪ್ಮೆಂಟ್ಸ್ನ ಹೇಗೆ ಯೂಸೇಜ್ ಅವೈಲಬಿಲಿಟಿ ಅದೆಲ್ಲ ಹೇಗೆ ಅಂದ್ರೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್ನ ಹೇಗೆ ಯೂಸ್ ಮಾಡ್ಕೋಬೇಕು. ಅದು ಇದ್ರೆ ಸಾಲಲ್ಲ, ನಮ್ಮ ಹತ್ರ ಸುಮ್ಮನೆ ಗ್ಲೌಸ್ ಇಟ್ಕೊಂಡಿದ್ದೀವಿ, ಮಾಸ್ಕ್ ಇಟ್ಕೊಂಡಿದ್ದೀವಿ ಅಂತ ತೋರಿಸಿದ್ರೆ ಆಗಲ್ಲ. ಅದನ್ನು ನಾವು ಯೂಸೇಜ್ ಹೇಗೆ ಮಾಡಬೇಕು, ಅದು ಮಾಡಲಿಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಮೆಟೀರಿಯಲ್ನ ತಗೋತಾ ಇರ್ತಾರೆ ಲಿಫ್ಟಿಂದ ಅಂತ, ಅವ್ರ ತಲೆಗೆ ಹೇಗೆ ಏಟಾಗುತ್ತೆ ಅದನ್ನು ನಾನು ಇಲ್ಲಿ ಪಿಕ್ಚರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಹಾಗೇನೆ ಐ ಅಂಡ್ ಫೇಸ್ ಪ್ರೊಟೆಕ್ಷನ್ ಗಾಗಲ್ಸ್ ಹೇಗೆ ಹಾಕೋಬೇಕು ಅದ್ರ ಮುಖಾಂತರ ತೋರಿಸ್ತಾ ಇದ್ದೀನಿ.
ಹಾಗೇನೆ ಒಂದೊಂದು ಅಂಗಕ್ಕೂ ಈಗ ಇಯರ್ ಪ್ರೊಟೆಕ್ಷನ್, ಕಿವಿಗೆ ನಾವು ಏನು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಮತ್ತೆ ರೆಸ್ಪಿರೇಟರಿ ಪ್ರೊಟೆಕ್ಷನ್ ಹೇಗೆ ಮಾಡ್ಕೋಬೇಕು ಅದೆಲ್ಲ ಇಲ್ಲಿದೆ. ಮತ್ತೆ ಫುಟ್ ಲೆಗ್, ಕಾಲಿಗೆ ಶೂ ಹಾಕೋಬೇಕು, ಏನಾದರೂ ಅನ್ಲೋಡ್ ಮಾಡಬೇಕಾದ್ರೆ ಗ್ಲೌಸ್ ಹಾಕೋಬೇಕು. ಹಾಗೇನೆ ಅದರಲ್ಲಿ ತುಂಬಾ ವಿಧಗಳಿದೆ. ಕ್ಲಾಸ್ ಎ ಹೈಯೆಸ್ಟ್ ಲೆವೆಲ್ ಆಫ್ ರೆಸ್ಪಿರೇಟರಿ ಐ ಅಂಡ್ ಸ್ಕಿನ್ ಪ್ರೊಟೆಕ್ಷನ್. ಅದು ಕ್ಲಾಸ್ ಎ ಮೆಟಲ್ಸ್ ಆದರೆ ಯಾವ ಥರ ಫುಲ್ ಪ್ರೊಟೆಕ್ಷನ್ ಇರಬೇಕು, ಹಾಗೆ ಕ್ಲಾಸ್ ಬಿ ಆದರೆ ಹೇಗಿರಬೇಕು, ಹೈಯೆಸ್ಟ್ ಲೆವೆಲ್ ಆಫ್ ರೆಸ್ಪಿರೇಟರಿ ಅಂಡ್ ಐ ಪ್ರೊಟೆಕ್ಷನ್. ಮತ್ತೆ ಕ್ಲಾಸ್ ಸಿ ಸೇಮ್ ಆಸ್ ಲೆವೆಲ್ ಬಿ. ಮತ್ತೆ ಕ್ಲಾಸ್ ಡಿ ಇದೆ ಬೇಸಿಕ್ ವರ್ಕ್ ಯೂನಿಫಾರ್ಮ್. ಕ್ಲಾಸ್ ಡಿ ಆದರೆ ಹೇಗೆ ಅಂತ. ಹಾಗೆ ಪಾಲಿಸೀಸ್ ಅಂಡ್ ಪ್ರೊಸೀಜರ್ಸ್ ಎಲ್ಲ ತಿರ್ಗಾ ಡೀಟೇಲ್ ಆಗಿ ನಾನು ಇದು ಏನೇನು ಡಾಕ್ಯುಮೆಂಟೇಷನ್ಸ್ ಬೇಕು, ಏನೇನು ಪ್ರೊಸೀಜರ್ಸ್ ಬೇಕು ಅದೆಲ್ಲ ಇಲ್ಲಿದೆ. ಡೂ ನಾಟ್ ಆರ್ಡರ್ ಅಂತ ಹೇಳ್ಬಿಟ್ಟು PP is not available. Addict storage facility not available. Cannot use all area to the self life. ಅದು ಹೇಗೆ ಮಾಡಬೇಕು ಅಂತ, ಹೂ ಇಸ್ ರೆಸ್ಪಾನ್ಸಿಬಿಲಿಟಿ. ಡು ನಾಟ್ ಅಕ್ಸೆಪ್ಟ್ ಇಫ್ ಅಂದ್ಬಿಟ್ಟು ನಾನು ನಿಮಗೆ ಸ್ಟೋರಲ್ಲಿ ಏನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾಟ್ ಪ್ರಾಪರ್ಲಿ ಲೇಬಲ್ಡ್, ನಿಮ್ಗೆ ಏನೋ ಒಂದು ರಾ ಮೆಟೀರಿಯಲ್ ಬರ್ತಾ ಇದೆ, ಅದು ಏನು ಐಡೆಂಟಿಫಿಕೇಶನ್ ಅಂತ ಲೇಬಲ್ ಎಂದೋದ್ರೆ ಅದನ್ನು ದಯವಿಟ್ಟು ನೀವು ತೊಗೋಬೇಡಿ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿ ನೀವು ಅದಕ್ಕೆ ಫಸ್ಟ್ ಲೇಬಲ್ನ ಹಾಕಿಸಿ ಆಮೇಲೆ ನೀವು ಸ್ಟೋರ್ ಒಳಗಡೆ ತೊಗೋಬೇಕು. ಇಲ್ಲಾಂದರೆ ನಿಮ್ಗೆ ಐಡೆಂಟಿಫಿಕೇಶನ್ಗೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಪ್ಯಾಕೇಜ್ ಇಸ್ ನಾಟ್ ಇಂಟ್ಯಾಕ್ಟ್, ಅಂದರೆ ಅದಕ್ಕೆ ಈಗ ಆಯಿಲ್ ಮೆಟೀರಿಯಲ್ಗೆ ಹೇಗೆ ಪ್ಯಾಕ್ ಮಾಡಬೇಕು, ರಾ ಮೆಟೀರಿಯಲ್ಗೆ ಹೇಗೆ ಪ್ಯಾಕ್ ಮಾಡಬೇಕು ಅಂತ ಅದಕ್ಕೆ ಒಂದು ವಿಧ ಇರುತ್ತೆ. ಆ ಥರ ಕ್ಲೀನಾಗಿ ಪ್ಯಾಕೇಜಿಂಗ್ ಆಗಿದೆಯಾ ಅದನ್ನು ನೋಡಿಕೊಂಡು ನೀವು ಆಮೇಲೆ ಸ್ಟೋರ್ ಒಳಗಡೆ ಮೆಟೀರಿಯಲ್ನ ತೊಗೋಬೇಕು. ಅಥವಾ ನೋ MSDS ಅಂತ ಇಲ್ಲ ಅಂದ್ರೂ, ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ತೊಗೋಬೇಕು. ಆಮೇಲೆ ಸೇಫ್ ವರ್ಕ್ ಪ್ರಾಕ್ಟೀಸ್, ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಮಾಡಬೇಕಂತ, ನೋ ಸ್ಮೋಕಿಂಗ್ ವೈಲ್ ಹ್ಯಾಂಡ್ಲಿಂಗ್. ಮೆಟೀರಿಯಲ್ನ ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ಸ್ಮೋಕ್ ಮಾಡಬಾರ್ದು. ಅಥವಾ ಆಲ್ವೇಸ್ ವೇರ್ ಪ್ರಾಪರ್ PPE, ಮತ್ತು ಆಲ್ವೇಸ್ ಹ್ಯಾಂಡಲ್ ವಿತ್ ಕೇರ್, ಅವಾಯ್ಡ್ ಸ್ಕಿನ್ ಕಾಂಟ್ಯಾಕ್ಟ್. ಅದೇ ನೀವು ಹೇಳಿದಾಗೆ ಕೆಮಿಕಲ್ಸ್ನ ಡೈರೆಕ್ಟಾಗಿ ನೀವು ಚೆಕ್ ಮಾಡೋದ್ರಿಂದ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಗ್ಲೌಸ್ನ ಖಂಡಿತವಾಗಿ ನೀವು ವೇರ್ ಮಾಡಬೇಕು. ಆಮೇಲೆ ಇಮಿಡಿಯೇಟ್ಲಿ ವರ್ಕ್ ಮುಗಿದ ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಯಾವುದಾದ್ರೂ ಕೆಮಿಕಲ್ನ ನೀವು ಟೆಸ್ಟ್ ಮಾಡಿ ತಕ್ಷಣ ನೀವು ಏನಾದರೂ ತಿನ್ನೋದು, ಫುಡ್ ತಗೊಳ್ಳೋದು ಇದೆಲ್ಲ ಮಾಡಿದ್ರೆ ಆ ಫುಡ್ಡಲ್ಲಿ ನಿಮಗೆ ಆ ಕೆಮಿಕಲ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತಕ್ಷಣ ನೀವು ಕೆಲಸ ಮಾಡಿದ್ಮೇಲೆ ಕೈ ತೊಳ್ಕೋಬೇಕು. ಹಾಗೆ ಮೆಟೀರಿಯಲ್ ಸ್ಟೋರೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹಜಾರ್ಡಸ್ ಮೆಟೀರಿಯಲ್ ಸ್ಟೋರೇಜ್ ಅದೇ ಈಗ ಓಪನ್ ಕಂಡೀಷನಲ್ಲಿ ಏನು ಬಿಡಬಾರ್ದು. ಮುಂಚೆ ನಮ್ಮ ಸ್ನೇಹಿತರು ಹೇಳಿದ್ರು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ. ಮೊಬೈಲ್ ಒಂದೇ ಅಲ್ಲ, ನಮ್ಮ ಸುತ್ತಮುತ್ತ ಎಲೆಕ್ಟ್ರಿಕ್ ವೈರ್ಸ್ ಎಲ್ಲ ಇರೋದ್ರಿಂದ ಹೆಚ್ಚಾದರೆ ಅನಾಹುತ ಆಗೋದ್ರಿಂದ ನಾವು ಆದಷ್ಟು ಕ್ಲೋಸ್ ಕಂಡೀಷನಲ್ಲಿ ಇರಬೇಕು, ಓಪನ್ ಆಗಿ ಇಡಬಾರ್ದು ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ ಕೆಮಿಕಲ್ಸ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಎಸ್ಟಾಬ್ಲಿಷ್ ಪ್ರೊಸೀಜರ್ಸ್, ಸೇಫ್ಟಿ ವರ್ಕ್ ಪ್ರಾಕ್ಟೀಸ್ನ ನಾವು ಹೇಗೆ ಮಾಡಬೇಕು ಅಂತ ಕೆಲವು ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ. ಹಾಗೆ ನಾನು ಮುಂಚೆ ಹೇಳಿದಾಗೆ ಹಜಾರ್ಡಿಯಸ್ ಮೆಟೀರಿಯಲ್ಸ್ಗೆ ಕೆಲವು ಟೈಪ್ ಇರುತ್ತೆ, ಅದನ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಆಲ್ರೆಡಿ ಕಲರ್ ವೈಸ್. ಅದು ಟೈಪ್ 1, ಟೈಪ್ A, C, B ಅಂತ ಮೆನ್ಷನ್ ಮಾಡಿ ಕಲರ್ ವೈಸ್ ಬ್ಲೂ, ರೆಡ್, ವೈಟ್ ಇದು. ಅದನ್ನ ನೆಕ್ಸ್ಟ್ ನಾವು ದೊಡ್ಡದಾಗಿ ಮಾಡಿ ಹಾಕೋದು ಐಡಿಯಾ ಇದೆ. ಆಮೇಲೆ ನಾವು ವೇಸ್ಟೇಜ್ನ ನಾವು ಹೇಗೆ ಇದು ಮಾಡಬೇಕಂತ ಹೊರಗಡೆ ಹಾಕಬೇಕು. ಎಂಪ್ಲಾಯೀಸ್ ಸೇಫ್ಟಿ ಫಸ್ಟ್ ಇರಬೇಕು, ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ಐಡೆಂಟಿಫೈ ಎಕ್ಸ್ಪೋಜರ್, ಏನಾದರೂ ಎಕ್ಸ್ಪೋಜರ್ ಮೆಟೀರಿಯಲ್ಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕು, ಅದನ್ನು ಹೇಗೆ ಹ್ಯಾಂಡ್ಲಿಂಗ್ ಮಾಡಬೇಕು. ಮತ್ತು ಫಸ್ಟ್ ಏಡ್ ಟ್ರೈನಿಂಗ್ ಕೂಡ ಆಗಿದೆ ನಮ್ಮ ಇದಕ್ಕೆ, ಅದನ್ನು ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದೇವೆ ಯಾರಲ್ಲಿ ಆಗಿದೆ ಅಂತ. ಏನಾದರೂ ಎಮರ್ಜೆನ್ಸಿ ಆದರೆ ಇದು ಎಲ್ಲರಿಗೂ ಆಗಬೇಕು. ಈಗ ಸದ್ಯಕ್ಕೆ ಬೇಸಿಕ್ ಆಗಿ ನಾವು ಒಂದು ಇಬ್ಬರಿಗೆ ರವಿ ಮತ್ತು ಇನ್ನೊಬ್ಬರಿಗೆ ಅವರಿಂದ ಏನಾದರೂ ಎಮರ್ಜೆನ್ಸಿ ಕೇಸ್ ಅವರೇ ಫಸ್ಟ್ ಏಡ್ ಮಾಡ್ತಾರೆ. ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ಸ್ಟೆಪ್ಗಾಗಿ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗ್ಬೋದು. ಅದರಿಂದ ಫಸ್ಟ್ ಏಡ್ ಟ್ರೈನಿಂಗ್ ಕೂಡ ಆಗಿದೆ. ಹಾಗೆ ಹೇಳ್ತಾ ಕೀಪ್ ದ ಕ್ಲೀನ್ ಅಂತ ಹೇಳ್ತಾ ನಾನು PPT ಪ್ರೆಸೆಂಟೇಷನ್ನ ಮುಗಿಸ್ತಾ ಇದ್ದೀನಿ. ಪರಿಸರದ ಜೊತೆ ಹೇಗಿರಬೇಕು, ಮತ್ತು ಪರಿಸರದಿಂದ ನಾವು ಫ್ಯಾಕ್ಟ್ರಿಯಲ್ಲಿ ಯಾವುದಾದ್ರು ವಸ್ತುಗಳನ್ನ ಉಪಯೋಗಿಸ್ಕೋಬೇಕು, ಅದರ ಪರಿಣಾಮಗಳು ಮತ್ತು ಅದರಿಂದ ಯಾವ ರೀತಿ ಅನುಕೂಲಗಳನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರುವಾಗ ನಮ್ಮ ರವಿಶಂಕರ್ ಸರ್ ಸವಣಗಳ ಮೂಲಕ ಪರಿಸರವನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಮೂಲಕ ಹೇಳ್ಕೊಡ್ತಾರೆ. ಕೆಲವೊಂದು ಕವನಗಳು ದಯವಿಟ್ಟು ಸೂರ್ಯನಿಹನ ಬಾನಿನಲ್ಲಿ, ಗಂಗೆಗಳು ಗುಡಿಯಲ್ಲಿ, ದೇವರಿಹನ ಗುಡಿಯಲ್ಲಿ, ನಾವಿರುವುದು ಪರಿಸರದಲ್ಲಿ. ಗಾನ ಇರುವುದು ಕೋಗಿಲೆಯಲ್ಲಿ, ನೃತ್ಯ ಇರುವುದು ನವಿಲಿನಲ್ಲಿ, ಎಲ್ಲ ಇರುವುದು ಪರಿಸರದಲ್ಲಿ. ಕರುಣೆ ಇರಲಿ ಗಿಡ ಮರದಲ್ಲಿ. ಬ್ರಹ್ಮನಿಹನು ಸೃಷ್ಟಿಗೆ, ದೇವರಿಹನು ಸತ್ಯಕ್ಕೆ, ತಾಯಿಗಳು ಜನ್ಮಕ್ಕೆ, ಪರಿಸರ ಇರುವುದು ಬದುಕೋದು. ಬ್ರಹ್ಮನ ಬರಹ ಓದುವರಿಲ್ಲ, ದೇವರ ಆಟ ಬಲ್ಲವರಿಲ್ಲ, ಹುಟ್ಟು ಸಾವು ಇರುವುದಿಲ್ಲ,
ಪರಿಸರವಿರದೆ ನಾವಿಲ್ಲ. ಮೋಡವಿಲ್ಲದೆ ಮಳೆ ಇಲ್ಲ, ಭೂಮಿ ಇಲ್ಲದೆ ಬೆಳೆ ಇಲ್ಲ, ತಾಯಿ ಇಲ್ಲದೆ ಜನನವಿಲ್ಲ, ಗಿಡ ಮರಗಳಿಲ್ಲದೆ ಪರಿಸರವಿಲ್ಲ. ಹುಟ್ಟು ಉಚಿತ, ಸಾವು ಖಚಿತ, ಪರಿಸರ ಒಂದೇ ಶಾಶ್ವತ. ದಯವಿಟ್ಟು ಎಲ್ಲರಿಗೂ ಒಂದ್ಸರಿ ಹೇಳ್ಬೇಕು. ಹುಟ್ಟು ಉಚಿತ, ಸಾವು ಖಚಿತ, ಪರಿಸರ ಒಂದೇ ಶಾಶ್ವತ. ಆಕಾಶದಲ್ಲಿ ಹಾರುವುದು ಕೊಕ್ಕರೆ, ಆಕಾಶದಲ್ಲಿ ಹಾರುವುದು ಕೊಕ್ಕರೆ, ಕಬ್ಬಿನಿಂದ ತೆಗೆಯುವುದು ಸಕ್ಕರೆ, ಪರಿಸರದ ಮೇಲೆ ಇಲ್ಲದಿದ್ದರೆ ಅಕ್ಕರೆ, ಸಿಗುವುದಿಲ್ಲ ಮತ್ತೆ ಕಾಫಿ ಕುಡಿಯಲಿದೆ ಸಕ್ಕರೆ. ಪಾರ್ಕಿನ ತುಂಬ ಮರಗಳಿವೆ, ಮರಗಳ ತುಂಬ ಹೂಗಳಿವೆ, ಹೂಗಳ ತುಂಬ ಸುದ್ದಿಗಳಿವೆ, ಪರಿಸರ ಸೂರ್ಯನಿಗೂ ಕೊನೆ ಇಲ್ಲ, ಚಂದ್ರನಿಗೂ ಕೊನೆ ಇಲ್ಲ, ಹಾಗೆ ನಮ್ಮ ಪರಿಸರ ನೀತಿಗೆ ಕೊನೆ ಇಲ್ಲ. ಕಲ್ಲು ಮತ್ತು ಪ್ರಕೃತಿ, ಅದನ್ನು ಕೆತ್ತಿಸಿದರೆ ಆಗುವುದು ಆಕೃತಿ, ಪರಿಸರ ಕಾಪಾಡುವುದು ನಮ್ಮ ಸಂಸ್ಕೃತಿ. ರಕ್ಷಿಸೋಣ ಗಿಡ ಮರ ಪರಿಸರ, ಜಗವೆಲ್ಲ ಕಾಣುವುದು ಸುಂದರ, ಹಸಿರು ತುಂಬಿ ಕಾಡೆಲ್ಲ ಮನೋಹರ, ನೋಡುತ್ತಿರೆ ಮನಸ್ಸೆಲ್ಲ ಉಲ್ಲಾಸಕರ. ಹೋಗದಿರಲಿ ಭೂಮಿಗೆ ಕಲುಷಿತ ನೀರು, ಕುಡಿದು ಜೀವಿಸಲಾರವು ಜಾನುವಾರು, ಸೊಗಸಾಗಿ ಕಾಣಲಾರದು ನಮ್ಮ ಊರು, ಭದ್ರವಾಗಿ ಬೆಳೆಯಲಾರದು ಮರದ ಬೇರು. ಮಿತಿಯಾಗಿರಲಿ ಕಾರ್ಖಾನೆ ವಾಹನದ ಹೊಗೆ, ತಾಳಲಾರದೆ ಹೇಳುತ್ತಿದ್ದವು ಬಿಸಿಲ ಬೇಗೆ, ರೈತರ ಮೊಗದಲ್ಲಿ ಕಾಣುತ್ತಿಲ್ಲ ನಗೆ. ರವಿಶಂಕರ್ ಸರ್ ಅವರು ಅನೇಕ ಕಾರಣಗಳನ್ನು ಪರಿಸರದ ಬಗ್ಗೆ ಹೇಳಿ ನಮಗೆಲ್ಲರೂ ತಿಳಿಸ್ಕೊಟ್ಟು ಇದರಿಂದ ಏನು ಅಪಾಯಗಳಾಗ್ತದೆ ನಮಗೇನು ಉಪಯೋಗಗಳಾಗ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟು, ಕೊನೆಯದಾಗಿ ನಾವು ಪರಿಸರದ ಬಗ್ಗೆ ಅನೇಕ ಏನು ಸ್ಟಾರ್ಟ್ ಮಾಡೋದ್ರಿಂದ ಅನೇಕ ಸ್ಲೋಗನ್ಗಳನ್ನ ಹಾಕಿದ್ದು ಅದನ್ನು ಒಂದ್ಸರಿ ಹೇಳ್ತೀನಿ ಎಲ್ಲ ಜನಗಳು ಅನುಸರಿಸಿದರೆ ಪರಿಸರ ನೀತಿ, ಎಲ್ಲರಲ್ಲೂ ಕಾಣುವುದು ಶಾಂತಿ, ಮನೆಗೊಂದು ಮರ ಇರುವುದಿಲ್ಲ ಬರ, ಕಾಪಾಡಿದರೆ ಸ್ವಚ್ಛತೆ, ಬೆಳಗುವುದು ಭಾವೈಕ್ಯತೆ, ಹಸಿರೇ ನಮ್ಮ ಉಸಿರು. ಮತ್ತೆ ನಾವು ಫ್ಲೋರ್ನಲ್ಲಿ ವಾರಕ್ಕೊಂದೊಂದಿನ ಈ ರೀತಿ ಕಾರ್ಯಕ್ರಮವನ್ನು ಹಾಕಿಕೊಂಡು ಯಾವುದೇ ತಪ್ಪುಗಳು ಆಗುತ್ತೆ ಅದನ್ನು ಸರಿಪಡಿಸ್ಕೊಂಡು ಬಯಸ್ತೀವಿ ಅಂತ ಹೇಳ್ತಾರೆ. ನಮ್ಮ EMS ಕಾರ್ಯಕ್ರಮದ ಬಗ್ಗೆ ಮುಖ್ಯ ಅತಿಥಿಗಳನ್ನ ಆಗಮಿಸಿರುವಂಥದ್ದು ಮತ್ತೆ ಒಂದೆರಡು ಮಾತುಗಳನ್ನ ನಮ್ಮ ಫ್ಲೋರ್ ಬಗ್ಗೆ ಮತ್ತೆ ನಮ್ಮ ಪರಿಸರದ ಬಗ್ಗೆ ಒಂದೆರಡು ಮಾತುಗಳನ್ನಾಗಲಿ ಅಂತ ಕೇಳಲಾಯಿತು. What constitutes environment? And the answer what is ವಾತಾವರಣ? ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ, ಶುದ್ಧವಾದ ಗಾಳಿ, ನೀರು ಮತ್ತೆ ಭೂ ಸಂಪನ್ಮೂಲವನ್ನು ಪರಿಸರ ಅಂತ ವಾಟರ್, ವಾಟರ್, ಲ್ಯಾಂಡ್, ವಾಟರ್, ಸಂಪನ್ಮೂಲ, ರಿಸೋರ್ಸಸ್, flora and fauna, flora and fauna, plants and animals. Three non-aspects with living things, for plants and animals. And it is for them not to see are there. ನಾವು ಕಾಪಾಡ್ಕೊಂಡು sometimes you may ask what is water. You may ask you know not all other details. ತಪ್ಪುಗಳನ್ನು ಮಾಡಿದ್ದೀವಿ ಇನ್ನೂ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈಸಿ. ಇದು ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ, ಯು ವಾಂಟ್ ಟು ಪ್ರಾಕ್ಟೀಸ್ ರಿಗರಸ್. ಭಾಷಣ ಸರಿ ಹೋಗ್ತೀವಿ ಸರ್. ಈ ಹುಡುಗ ಸೇರಿ ಒಂದು 20 days ಆಗಿದೆ. ಅವ್ರಿಗೆ ಇಟ್ಕೊಂಡು ಟ್ರೈನಪ್ ಮಾಡಿದ್ವಿ.
ಸ್ಟಾರ್ಟಿಂಗ್ ಬೇಸಿಕ್ ಎಲ್ಲರೂ ಒಬ್ಬೊಬ್ಬರು ಒಂದು ದಿನ ಕ್ಲಾಸ್ ಕೊಟ್ಟು ಅವ್ರಿಗೆ ಸ್ಟಾರ್ಟ್ ಮಾಡೋದು ಅದೇ ರೆಡಿ ಬಂದ್ಬೇಕು ಅವ್ರು ಯೂಸ್ ಮಾಡ್ತಾರೆ. ಈಗ ಅವರು ಇದೆಲ್ಲ ಥಿಯರಿ ಆಯಿತು. ಈಗ ಸ್ಟೋನ್ ಸಂಬಂಧಪಟ್ಟಾಗೆ ಪ್ರತಿಯೊಂದು ಇದು ಕೂಡ ಈಗ ನನಗೆ ಸ್ಟೋರಲ್ಲಿ ಫಸ್ಟ್ ಏನಾಗುತ್ತೆ ಫಸ್ಟ್ ಏನಾಗುತ್ತೆ ಸ್ಟೋರ್ಗೆ ಪರಿಸರ ಸಂಬಂಧಪಟ್ಟಾಗೆ ಏನೇನು ಕೆಲಸಗಳಾಗುತ್ತೆ. ಮೊದಲನೇದಾಗಿ ಅಂತಂತಂದ್ರೆ ಮೇಯ್ನ್ ಆಗಿ ಸ್ಟೋರಲ್ಲಿ ಆಕ್ಟಿವಿಟೀಸ್ ಅಂತಂದ್ರೆ ಹೊರಗಡೆಯಿಂದ ಬರುವಂಥ ಮೆಟೀರಿಯಲ್ಗಳು ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು. ಏನು ಚೆಕ್ ಮಾಡ್ತೀರಾ? ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಇದು ಅದಕ್ಕೆ ಪ್ರೆಷರ್ ಆಗಿದೆಯಾ ಇಲ್ಲ ಅದು ಅಂತಂದ್ರೆ ಅದು ಯಾವುದೇ ರೀತಿ ಇದಕ್ಕಾಗ್ತದೆ ಅಂತ ವೇಸ್ಟ್ ಆಗಿ ಬಿಡದೇ ಇರೋ ಥರ ಅಂದ್ರೆ ಈಗ ಆಯಿಲ್ ಬರ್ತದೆ, ಆಯಿಲ್ನ ಅದು ಭೂಮಿಗೆ ಬಿಡದೇ ಇರೋ ಅಂಥ ರೀತಿಗೆ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಅದಕ್ಕೆ ಆದಂಥ ಸ್ಟೋರೇಜ್ ಇದು ಮಾಡ್ಕೊಂಡು ಕೆಳಗಡೆ ಎಲ್ಲ ಇದು ಮಾಡ್ಕೊಂಡು ಟ್ರೇ ಮಾಡ್ಕೊಂಡು ಅದು ಏನಾಗುತ್ತೆ ಅಂತಂದ್ರೆ ಟ್ರೇ ಒಳಗಡೆ ಬಿದ್ದಿರುತ್ತೆ, ಇನ್ನೊಂದು ಕಡೆ ಅದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ ಅದು ಟ್ರೇ ಯೂಸ್ ಮಾಡಿಲ್ಲ ಅಂತಂದ್ರೆ ಅದು ಡೈರೆಕ್ಟಾಗಿ ಭೂಮಿಗೆ ಹೋಗುತ್ತೆ. ಸೊ ಭೂಮಿ ಎಲ್ಲ ಏನಾಗುತ್ತೆ ಅಂತಂದ್ರೆ ಅದು ನಮ್ಮ ಪರ್ಟಿಕ್ಯುಲರ್ ಏರಿಯಾ ಕಾರ್ಯಗತ ಮಾಡ್ತಾ ಇದ್ದಾರೆ. ಅದನ್ನ ಈ ರೀತಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ತೀರಾ? ಟ್ರೇ ಇದೆ ಆಯಿಲ್ ಆಯಿಲ್ಗೆ ಯೂಸ್ ಮಾಡುತ್ತೆ ಏನಿದೆ ಅದು ಟ್ರೈನ್ ಬಿಲ್ಟೇಕ್ ಅದನ್ನ ಹಾಕಿ ಮಾಡೋದನ್ನ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಇನ್ಸ್ಪೆಕ್ಷನ್ ಕೊಟ್ಟಿದ್ದಾರೆ. ಅದು ಥಿಯರಿ ಅದು ಅಭ್ಯಾಸ ಮಾಡೋದಾ ಅಭ್ಯಾಸ ಮಾಡಿ ಹಾಗೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಬಂದ ಹೊಸದಾಗಿ ಯಾರೇನು ಏನಾಗುತ್ತೆ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಬಗ್ಗೆ ಹೇಳ್ಕೊಡ್ತೀರಪ್ಪ, ಅದನ್ನ ನಾವು ಮಾಡ್ತಾ ಇದ್ರೆ ಗೊತ್ತು. ನಾವು ಇಂಡಿವಿಜುವಲ್ ಚೆಕ್ ಮಾಡ್ತೀವಿ, ಇಂಡಿವಿಜುವಲ್ ಚೆಕ್ ಮಾಡ್ತಾ ಇರ್ತೀವಿ. ಮತ್ತೆ ಬ್ಯಾರಲ್ಲಿ ಕೂಡ ಆಯಿಲು ಬಿಟ್ಟಾಗಿ ಏನು ಮಾಡ್ತೀವಿ ಅಂತಂದ್ರೆ ಅದು ಇನ್ನೊಂದು ಒಂದು ಕ್ಯಾನ್ನ ಯೂಸ್ ಮಾಡಿ ಅದನ್ನು ಮತ್ತೆ ಯೂಸ್ ಮಾಡೋದಕ್ಕೆ. ಈಗ ಈ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ನಿಮ್ಮ ಕಾರ್ಯಕ್ರಮದ ಪಟ್ಟಿಯಲ್ಲಿ ಎಲ್ಲಿ ಈ ವರ್ಷ ಏನೇನು ಕಾರ್ಯಕ್ರಮಗಳಲ್ಲಿ ಹಾಕಿದ್ರೆ ಈ ವರ್ಷದ ಕಾರ್ಯಕ್ರಮಗಳು 2012-13 ಪ್ಲಾನ್ಗೆ ಅದನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂದರೆ everybody should display in their respective sections the programs and the action plan. ಹೇಳಿ ಪ್ರೋಗ್ರಾಮ್ ಏನು ಡಿಸ್ಪ್ಲೇ ಮಾಡಿಲ್ಲ. More if you have told me what are your programs now, how you are implementing. ಅದನ್ನ ಹೇಳಿದ್ರೆ ನನಗೆ ಎಜುಕೇಷನ್ ಆಗಬೇಕು. I would have got education. If you had shown me, ಯೋಚನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದನ್ನ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೆ. ಯಾವ ಇದಕ್ಕೆ ಏನು ನೋಟ್ ಮಾಡಿಸ್ಕೊಬೇಕು ಕ್ವಾಂಟಿಟಿ ಹಾಕ್ಬೇಕಂತ ಬೋರ್ಡ್ ಹಾಕಿದ್ದೀವಿ. ಅಲ್ಲ ಹಾಗೆ ಮನುಷ್ಯನಿಗೆ ಹಾಕೋಬೇಕು ಪಿಕ್ಚರ್ ಅದೆಲ್ಲ ಏನ್ ಮಾಡಿದೀವಿ ಅಂತಂದ್ರೆ ಕೆಲವೊಂದು ಐಟಮ್ಗಳನ್ನ ಐಡೆಂಟಿಫೈ ಮಾಡಿ ಯಾವ್ದು ಹಾಕೋಬೇಕು ಅಂತಿದೆ.
ಅವನಿಗೆ ಪಿಕ್ಚರ್ ತೋರಿಸಿದ್ರೆ ಈಗ ಮುಖಕ್ಕೆ ಹಾಕ್ಕೊಂಡು ಯಾವಾಗ ಹಾಕ್ಬೇಕು, ಯಾವ ಕೆಮಿಕಲ್ ಯೂಸ್ ಮಾಡಿದಾಗ ಹಾಕ್ಕೋಬೇಕು ಅಂತ ಅದು. ಬಟ್ ಇಲ್ಲಿ ಒಂದೊಂದು ಇಂಡಿವಿಜುವಲ್ ತೋರಿಸಿದ್ರು ಸರ್, ಅದನ್ನೆಲ್ಲ ಹಾಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಇದನ್ನೇ ಕರೆದುಬಿಟ್ಟು ಡಬಲ್ ಸ್ಟೆಪ್ ಮಾಡಿ ಆರ್ಟಿ ತೋರಿಸಿ ಎಲ್ಲ ಮಾಡಿದ್ದೀವಿ. ಓಕೆ, ಹೆಜಾರ್ಡಸ್ಸು ನಾನ್ ಹೆಜಾರ್ಡಸ್ಸು ಏನು ಸ್ಟೋರ್ ಮಾಡಿದ್ದಾರೆ ಅಂತ ಪ್ಲ್ಯಾನ್ ಇದೆಯಾ? ಬೆಳಿಗ್ಗೆ ರೆಡಿ ಆಗಬೇಕು ಕಂಪ್ಯೂಟರ್ ಎಲ್ಲ ರೆಡಿ ಪ್ಲಸ್ ಆಮೇಲೆ ನಾಯಕ ಸರ್ ತುರ್ತು ಪರಿಸ್ಥಿತಿ ಅಂತ ಏನು ನೋಡ್ರಿ